ನಮಸ್ಕಾರ. ನಮ್ಮ ಕಣ್ಣ ಮುಂದೆ ಸುಮ್ಮನೆ ನಿಂತಿರುವಂತೆ ಕಾಣುವ ಮರಗಳು ತಮ್ಮೊಳಗೆ ಒಂದು ಅದ್ಭುತ ಇಂಜಿನಿಯರಿಂಗ್ ವ್ಯವಸ್ಥೆಯನ್ನೇ ಅಡಗಿಸ್ಕೊಂಡಿವೆ. ಇವತ್ತು ನಾವು ಸಸ್ಯಗಳ ಒಳಗಿನ ಈ ಜಾಲ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಭೂಮಿಯ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಒಂದು ಎತ್ತರದ ಮರ ತನ್ನ ಬೇರುಗಳಿಂದ ನೂರಾರು ಅಡಿ ಎತ್ತರದಲ್ಲಿರೋ ಎಲೆಗಳಿಗೆ ನೀರನ್ನ ಹೇಗೆ ತಲುಪಿಸುತ್ತೆ? ಇದು ತೋರುವಷ್ಟು ಸುಲಭವಲ್ಲ. ಪ್ರತಿಯೊಂದು ದೊಡ್ಡ ಸಸ್ಯವೂ ಎದುರಿಸುವ ಒಂದು ದೊಡ್ಡ ಸವಾಲು ಇದು. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಸಿಗೋಕ್ಕೂ ಮುಂಚೆ ಪುಟ್ಟ ಗಿಡಗಳಲ್ಲಿ ಕೆಲಸ ಮಾಡುವ ಸರಳ ವಿಧಾನಗಳು ದೊಡ್ಡ ಮರಗಳಿಗೆ ಯಾಕೆ ಸಾಕಾಗೋದಿಲ್ಲ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಣ್ಣ ಸಸಿಗಳಲ್ಲಿ ಪೋಷಕಾಂಶಗಳು ಒಂದು ಜೀವಕೋಶದಿಂದ ಇನ್ನೊಂದಕ್ಕೆ ಸುಲಭವಾಗಿ ಹರಡ್ಕೊಳ್ತವೆ. ಇದಕ್ಕೆ ನಾವು ವಿಸರಣೆ ಅಂತ ಕರಿತೀವಿ. ಆದರೆ ಒಂದು ಮರ ಎತ್ತರಾಗ್ತಾ ಹೋದಂತೆ ಈ ವಿಧಾನ ತುಂಬಾನೇ ನಿಧಾನವಾಗುತ್ತೆ. ಎಲೆಗಳಿಗೆ ನೀರು ಮತ್ತು ಬೇರುಗಳಿಗೆ ಆಹಾರ ಇಷ್ಟು ನಿಧಾನವಾಗಿ ತಲುಪಿದ್ರೆ ಖಂಡಿತ ಸಾಲುದಿಲ್ಲ. ಈ ದೊಡ್ಡ ಸವಾಲನ್ನ ಎದುರಿಸೋಕೆ ಸಸ್ಯಗಳು ತಮ್ಮದೇ ಆದ ಒಂದು ಅತ್ಯಾಧುನಿಕ ಪ್ಲಂಬಿಂಗ್ ವ್ಯವಸ್ಥೆಯನ್ನೇ ರೂಪಿಸ್ಕೊಂಡಿವೆ. ಇದು ಕೇವಲ ಒಂದು ಕಡೆಯಿಂದ ಹೋಗೋ ಪೈಪ್ಲೈನ್ ಅಲ್ಲ, ಬದಲಿಗೆ ಇದೊಂದು ಟೂ-ವೇ ಸೂಪರ್ ಹೈವೇ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ವ್ಯವಸ್ಥೆಯನ್ನ ರೂಪಿಸುವ ಆ ಎರಡು ವಿಶೇಷ ಹೆದ್ದಾರಿಗಳು ಯಾವುವು ಅಂತ ನೋಡೋಣ ಬನ್ನಿ. ಈ ವ್ಯವಸ್ಥೆಯಲ್ಲಿ ಇಬ್ಬರು ಪ್ರಮುಖ ಆಟಗಾರರಿದ್ದಾರೆ. ಒಬ್ಬ ಕ್ಸೈಲಮ್, ಇನ್ನೊಬ್ಬ ಫ್ಲೋಯಮ್. ಕ್ಸೈಲಮ್ ಅನ್ನೋದು ಒಂದು ಒನ್-ವೇ ವಾಟರ್ ಎಕ್ಸ್‌ಪ್ರೆಸ್ ಇದ್ದಾಗೆ. ಇದರ ಒಂದೇ ಕೆಲಸ ಅಂದ್ರೆ ಬೇರುಗಳಿಂದ ನೀರು ಮತ್ತು ಲವಣಗಳನ್ನ ಎಲೆಗಳಿಗೆ ಅಂದ್ರೆ ಕೇವಲ ಮೇಲ್ಮುಖವಾಗಿ ತಲುಪಿಸೋದು. ಇದಕ್ಕೆ ಯಾವುದೇ ಶಕ್ತಿ ಬೇಕಾಗಿಲ್ಲ. ಆದ್ರೆ ಫ್ಲೋಯಮ್ ಇದು ಸಸ್ಯದ ಫುಡ್ ಡೆಲಿವರಿ ಸರ್ವಿಸ್. ಎಲೆಗಳಲ್ಲಿ ತಯಾರಾದ ಆಹಾರವನ್ನ ಸಸ್ಯದ ಎಲ್ಲಾ ಭಾಗಗಳಿಗೂ ಅಂದ್ರೆ ಮೇಲಕ್ಕೂ ಕೆಳಕ್ಕೂ ತಲುಪಿಸುತ್ತೆ. ಆದ್ರೆ ಈ ಕೆಲಸ ಮಾಡೋಕೆ ಅದಕ್ಕೆ ಶಕ್ತಿ ಬೇಕೇ ಬೇಕು. ಮೊದಲಿಗೆ ಕ್ಸೈಲಮ್ ಮೂಲಕ ನೀರು ಹೇಗೆ ಮೇಲಕ್ಕೆ ಪ್ರಯಾಣ ಮಾಡುತ್ತೆ ಅನ್ನೋದನ್ನ ನೋಡೋಣ. ಈ ಪ್ರಕ್ರಿಯೆ ಶುರುವಾಗೋದೇ ಬೇರುಗಳಲ್ಲಿ. ಸಸ್ಯ ತನ್ನ ಶಕ್ತಿಯನ್ನ ಉಪಯೋಗಿಸಿ ಮಣ್ಣಿನಲ್ಲಿರುವ ಖನಿಜ ಲವಣಗಳನ್ನ ಬೇರುಗಳ ಒಳಗೆ ಎಳೆದುಕೊಳ್ಳುತ್ತೆ. ಇದರಿಂದ ಬೇರಿನೊಳಗೆ ಖನಿಜಗಳ ಸಾಂದ್ರತೆ ಹೆಚ್ಚಾಗುತ್ತೆ. ಆಗ ಹೊರಗಿನ ಮಣ್ಣಿನಲ್ಲಿರುವ ನೀರು ಅಭಿಸರಣೆ ಅನ್ನೋ ಪ್ರಕ್ರಿಯೆ ಮೂಲಕ ಸಹಜವಾಗಿಯೇ ಬೇರಿನೊಳಗೆ ನುಗ್ಗುತ್ತೆ. ಈ ನೀರಿನ ಹರಿವು ನೀರಿನ ಕಂಬವನ್ನ ನಿಧಾನವಾಗಿ ಮೇಲಕ್ಕೆ ತಳ್ಳುತ್ತೆ. ಇದನ್ನೇ ಬೇರಿನ ಒತ್ತಡ ಅಂತ ಕರೆಯೋದು. ಆದ್ರೆ ಈ ಚಿಕ್ಕ ಪುಷ್ ನೂರಾರು ಅಡಿ ಎತ್ತರದ ಮರದ ತುತ್ತ ತುದಿಗೆ ನೀರನ್ನ ತಲುಪಿಸೋಕೆ ಸಾಕಾಗುತ್ತಾ? ಖಂಡಿತ ಇಲ್ಲ. ಇಲ್ಲೇ ನೋಡಿ ಸಸ್ಯದ ನಿಜವಾದ ಇಂಜಿನಿಯರಿಂಗ್ ಚಮತ್ಕಾರ ಅಡಗಿರೋದು. ನೀರಿನ ಸಾಗಾಣಿಕೆ ನಿಜವಾದ ಇಂಜಿನ್ ಇರೋದು ಬೇರುಗಳಲ್ಲ, ಬದಲಿಗೆ ಸಸ್ಯದ ತುದಿಯಲ್ಲಿ. ಅಲ್ಲಿ ಒಂದು ಶಕ್ತಿಯುತವಾದ ಎಳೆಯುವ ಬಲ ಹುಟ್ಕೊಡುತ್ತೆ. ಈ ಶಕ್ತಿಯುತ ಬಲಕ್ಕೆ ಕಾರಣ ಬಾಷ್ಪ ವಿಸರ್ಜನೆ. ಇದು ಬೇರೇನೂ ಅಲ್ಲ, ಸಸ್ಯದ ಎಲೆಗಳಿಂದ ನೀರು ಆವಿಯಾಗಿ ಹೋಗುವ ಪ್ರಕ್ರಿಯೆ. ನಮ್ಮ ದೇಹದಿಂದ ಬೆವರು ಆವಿಯಾಗುತ್ತಲ್ಲ, ಹೆಚ್ಚು ಕಡಿಮೆ ಹಾಗೇನೆ. ಎಲೆಗಳಿಂದ ನೀರಿನ ಒಂದೊಂದು ಅಣು ಆವಿಯಾದಾಗಲೂ ಅದು ತನ್ನ ಹಿಂದಿನ ಅಣುವನ್ನ ಎಳೆಯುತ್ತೆ. ನೀರಿನ ಅಣುಗಳು ಒಂದಕ್ಕೊಂದು ಗಟ್ಟಿಯಾಗಿ ಅಂಟಿಕೊಂಡಿರೋದ್ರಿಂದ ಇದು ಒಂದು ಉದ್ದ ಸರಪಳಿ ಥರ ಕೆಲಸ ಮಾಡುತ್ತೆ. ನಾವು ಸ್ಟ್ರಾ ಬಳಸಿ ಜ್ಯೂಸ್ ಹೀರುವಾಗ ಒಂದು ಸಕ್ಷನ್ ಕ್ರಿಯೇಟ್ ಆಗುತ್ತಲ್ಲ, ಅದೇ ರೀತಿ ಈ ನಿರಂತರ ಎಳೆತವು ಬೇರುಗಳಿಂದ ನೀರನ್ನ ನೂರಾರು ಅಡಿಗಳಷ್ಟು ಮೇಲಕ್ಕೆ ಎಳೆಯುತ್ತೆ. ಹಾಗಾಗಿ ಹಗಲು ಹೊತ್ತಿನಲ್ಲಿ ನೀರು ಮೇಲಕ್ಕೆ ಚಲಿಸೋಕೆ ಈ ಬಾಷ್ಪ ವಿಸರ್ಜನೆಯ ಸೆಳೆತವೇ ಮುಖ್ಯ ಕಾರಣ. ಇದು ಬರೀ ನೀರನ್ನಷ್ಟೇ ಅಲ್ಲ, ಅದರ ಜೊತೆಗೆ ಕರಗಿರುವ ಪೋಷಕಾಂಶಗಳನ್ನು ಮೇಲಕ್ಕೆ ಎಳೆಯುತ್ತೆ. ಅಷ್ಟೇ ಅಲ್ಲ, ನೀರು ಆವಿಯಾಗುವ ಈ ಪ್ರಕ್ರಿಯೆ ಬಿಸಿಲಿನಲ್ಲಿ ಸಸ್ಯವನ್ನ ತಂಪಾಗಿಡಲು ಸಹಾಯ ಮಾಡುತ್ತೆ. ಇದೊಂದು ರೀತಿ ನ್ಯಾಚುರಲ್ ಕೂಲಿಂಗ್ ಸಿಸ್ಟಮ್ ಇದ್ದ ಹಾಗೆ. ಸರಿ, ನೀರು ಮೇಲಕ್ಕೆ ಹೋಗೋ ಕಥೆದು ಗೊತ್ತಾಯ್ತು. ಈಗ ಸಸ್ಯದ ಅಡುಗೆ ಮನೆಯಿಂದ ಆಹಾರ ಹೇಗೆ ಡೆಲಿವರಿ ಆಗುತ್ತೆ ಅಂತ ನೋಡೋಣ. ಎಲೆಗಳಲ್ಲಿ ತಯಾರಾದ ಸಕ್ಕರೆಯನ್ನ ಬೇರು, ಹೂವು, ಹಣ್ಣು ಹೀಗೆ ಸಸ್ಯದ ಪ್ರತಿಯೊಂದು ಭಾಗಕ್ಕೂ ತಲುಪಿಸಬೇಕಲ್ವಾ? ಇಷ್ಟೇ ಈ ಪ್ರಕ್ರಿಯೆಗೆ ನಾವು ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ಈ ಕೆಲಸವನ್ನ ಮಾಡೋದೇ ಫ್ಲೋಯಮ್. ಕ್ಸೈಲಮ್ನಲ್ಲಿ ನೀರಿನ ಸಾಗಾಣಿಕೆ ಭೌತಿಕ ನಿಯಮಗಳ ಮೇಲೆ ತಾನಾಗಿಯೇ ನಡೆಯುತ್ತೆ. ಅದಕ್ಕೆ ಯಾವುದೇ ಎನರ್ಜಿ ಬೇಕಿಲ್ಲ. ಆದರೆ ಫ್ಲೋಯಮ್ ಕಥೆಯೇ ಬೇರೆ. ಇದು ಆಕ್ಟಿವ್ ಆದ ಪ್ರೋಸೆಸ್. ಅಂದ್ರೆ ಆಹಾರವನ್ನ ಬೇಕಾದ ಸ್ಥಳಕ್ಕೆ ತಳ್ಳಲು ಸಸ್ಯ ತನ್ನ ಶಕ್ತಿಯನ್ನ ATP ರೂಪದಲ್ಲಿ ಖರ್ಚು ಮಾಡಲೇಬೇಕು. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಸಸ್ಯ ಶಕ್ತಿಯನ್ನ ಬಳಸಿ ಸಕ್ಕರೆಯನ್ನ ಫ್ಲೋಯಮ್ ಕೊಳವೆಗಳಿಗೆ ಲೋಡ್ ಮಾಡುತ್ತೆ. ಆಗ ಅಲ್ಲಿ ಸಕ್ಕರೆಯ ಸಾಂದ್ರತೆ ಹೆಚ್ಚಾಗಿ ಪಕ್ಕದ ಕ್ಸೈಲಮ್ನಿಂದ ನೀರು ಫ್ಲೋಯಮ್ ಒಳಗೆ ನುಗ್ಗುತ್ತೆ. ಇದರಿಂದ ಫ್ಲೋಯಂನಲ್ಲಿ ಅಧಿಕ ಒತ್ತಡ ನಿರ್ಮಾಣವಾಗಿ ಸಕ್ಕರೆ ಮಿಶ್ರಿತ ನೀರು ಕಡಿಮೆ ಒತ್ತಡ ಇರೋ ಜಾಗಗಳಿಗೆ ಅಂದ್ರೆ ಹೊಸ ಚಿಗುರು, ಹಣ್ಣು ಅಥವಾ ಬೇರುಗಳ ಕಡೆಗೆ ರಭಸವಾಗಿ ಹರಿಯುತ್ತೆ. ಹಾಗಾದ್ರೆ
ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮಗೆ ಸಸ್ಯದೊಳಗಿನ ಈ ಅದ್ಭುತ ಸ್ವಾವಲಂಬಿ ವ್ಯವಸ್ಥೆಯ ಪೂರ್ತಿ ಚಿತ್ರಣ ಸಿಗುತ್ತೆ. ಒಟ್ನಲ್ಲಿ ಎಕ್ಸೈಲಮ್ ನೀರು ಮತ್ತು ಖನಿಜಗಳನ್ನ ಬೇರುಗಳಿಂದ ಮೇಲಕ್ಕೆ ತಂದುಕೊಟ್ರೆ, ಫ್ಲೋಯಂ ಎಲೆಗಳಲ್ಲಿ ತಯಾರಾದ ಶಕ್ತಿಯನ್ನ ಎಲ್ಲಾ ಭಾಗಗಳಿಗೂ ಹಂಚುತ್ತೆ. ಇವೆರಡರ ಈ ಜುಗಲ್ಬಂದಿದಿಂದಲೇ ಒಂದು ಸಸ್ಯ ಆರೋಗ್ಯವಾಗಿ ದೊಡ್ಡದಾಗಿ ಬೆಳೆಯೋಕೆ ಸಾಧ್ಯ ಆಗೋದು. ಸಸ್ಯಗಳೊಳಗಿನ ಈ ಅದ್ಭುತ ಇಂಜಿನಿಯರಿಂಗ್ ನಿಜಕ್ಕೂ ನಮ್ಮನ್ನ ಬೆರಗುಗೊಳಿಸುತ್ತೆ ಅಲ್ವಾ? ಇದು ಪ್ರಕೃತಿಯಲ್ಲಿ ಇನ್ನೂ ಎಂಥೆಂಥ ಅದ್ಭುತಗಳು ಅಡಗಿರಬಹುದು ಅನ್ನೋ ಕುತೂಹಲವನ್ನ ಹುಟ್ಟಿಸುತ್ತೆ.